ಈ ಒಂದು ವಿಡಿಯೋದಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕಾಡು ಮತ್ತು ಕ್ರೂರ ಪುಸ್ತಕದ ಬಗ್ಗೆ ಹೇಳ್ತಾ ಇದ್ದೀನಿ. ಕಾಡು ಮತ್ತು ಕ್ರೂರ ಪುಸ್ತಕವು ತೇಜಸ್ವಿ ಬರೆದಿರುವ ಮೊದಲ ಪುಸ್ತಕವಾಗಿದೆ. ಕರವಾಲು ತೇಜಸ್ವಿ ಅವರ ಪ್ರಕಟಣೆಯಾದ ಮೊದಲ ಕಾದಂಬರಿಯಾಗಿದೆ. ನೀವೇನಾದರೂ ಗಾಳಿಪಟ ಮೂವಿಯ ಅಂದಿ ಉಳಿಯುವ ಶಿಕಾರಿ ಸನ್ನಿವೇಶ ಇಷ್ಟವಾಗಿದ್ರೆ ಖಂಡಿತ ಈ ಒಂದು ಪುಸ್ತಕವನ್ನು ಇಷ್ಟಪಡ್ತೀರಾ. ಮೋಸ್ಟ್ಲಿ ಯೋಗರಾಜ್ ಭಟ್ರು ಈ ಪುಸ್ತಕವನ್ನು ನೋಡಿ ಪಾತ್ರಗಳನ್ನ ಬರೆದಿದ್ದಾರೆ ಅನಿಸುತ್ತೆ. ಈ ಪುಸ್ತಕವನ್ನು ನೀವು ಓದಬೇಕಾದ್ರೆ. ಇನ್ನು ಈ ಪುಸ್ತಕದ ಕಥಾಹಂದರ ಬಗ್ಗೆ ಹೇಳ್ಬೇಕಂದ್ರೆ, ನರಸಿಂಹರಾಜಪುರದ ರಂಗಪ್ಪನವರು ಜಮೀನು ಮುಳುಗಡೆ ಆಗಿದೆ ಅಂತ ತಮ್ಮ ಆಳುಗಳಾದ ಲಿಂಗ, ಕೆಲಸದ ಸುಬ್ಬಿ ಜೊತೆಗೂಡಿ ಹೊರಟು ಕಲ್ಮನೆಯನ್ನು ತೆಗೆದುಕೊಳ್ಳುತ್ತಾರೆ ಸೂರಪ್ಪ ಗೌಡರಿಂದ. ಇನ್ನು ಕಲ್ಮನೆ ಬಗ್ಗೆ ಹೇಳಬೇಕಂದ್ರೆ ತನ್ನದೇ ಆದ ಕ್ರೌರ್ಯವಾದ ಇತಿಹಾಸವಿದೆ ಈ ಮನೆಗೆ. ಸೂರಪ್ಪ ಗೌಡರ ಕುಟುಂಬದ ಹೆಣ್ಣು ಬಾಕತನ, ಆಳುಗಳು ಮತ್ತು ಜಾತಿಯ ದೌರ್ಜನ್ಯ ಕಲ್ಮನೆಗೆ ಶಾಪವಾಗಿ ರಂಗಪ್ಪಗೆ ಕಲ್ಮನೆಯನ್ನ ಮಾರಿ ಹೋಗುತ್ತಾರೆ ಸೂರಪ್ಪ ಗೌಡರು. ಇನ್ನು ಕಲ್ಮನೆಯಲ್ಲಿ ನಡೆಯುವ ಕೆಟ್ಟ ಘಟನೆಗಳನ್ನ ವ್ಯಾಪಾರ ಮಾಡಿಕೊಂಡಿರುವ ಪೂಜಾರಿ ವೆಂಕನ ಪಾತ್ರ ನಾವುಗಳು ಮೋಸೋದ್ರೆ ಮೋಸ ಮಾಡುತ್ತಾನೆ ಇರುತ್ತಾರೆ ಎಂಬುದನ್ನು ತೋರಿಸುತ್ತದೆ. ಯಲ್ಲಪ್ಪ ಎಂಬುವ ಹೆಣ್ಣು ಬಾಕ ಮಾಂತ್ರಿಕ ಸತ್ತು ಹೋಗಿ ಅಂದಿಯಾಗಿ ಕಾಡನಲ್ಲೇ ಕ್ರೌರ್ಯ ಮಾಡುತ್ತಿದೆ ಎಂದು ಅಭಿಸುತ್ತಾನೆ ತಾನು ದುಡ್ಡು ಮಾಡಿಕೊಳ್ಳುವುದಕ್ಕೆ ಈ ವೆಂಕ. ಇನ್ನು ರಂಗಪ್ಪನವರು ತೀರಿಕೊಂಡಾಗ ಕಲ್ಮನೆಯಲ್ಲಿ ತನ್ನ ಮೂಢಾಚಾರವನ್ನು ರಂಗಪ್ಪನ ಮಗಳು ನಳಿನಿಗೆ ತುಂಬುವ ಸನ್ನಿವೇಶ. ತೀರ್ಥಹಳ್ಳಿಯಿಂದ ನಳಿನಿಯ ಸ್ನೇಹಿತ ಸೋಮು ನಳಿನಿಗೆ ಧೈರ್ಯ ಹೇಳಲು ಬಂದಾಗ ಕಲ್ಮನೆಯಲ್ಲಿ ನಡೆಯುವ ಘಟನೆಗಳು, ಆಳುಗಳಾದ ಲಿಂಗ, ಗಿರಿಯ ಮತ್ತು ಸೋಮು ಶಿಕಾರಿಗೆ ಹೋದಾಗ ಮರಗಳ ಬಗ್ಗೆ, ಪಕ್ಷಿಗಳಾದ ಗ್ವಾರೆ ಹಕ್ಕಿ, ಹಾಡಲಕ್ಕಿ ಬಗ್ಗೆ ತಿಳಿಸುವ ಸನ್ನಿವೇಶಗಳು ನಮ್ಮನ್ನು ಬೇರೆ ಲೋಕ ಕರೆದುಕೊಂಡು ಹೋಗುತ್ತದೆ ತೇಜಸ್ವಿಯವರ ಬರಹ. ಮುಖ್ಯವಾಗಿ ಈ ಕಾದಂಬರಿಯು ಮಾಟಮಂತ್ರ, ಹಂದಿ, ಅನಂತ ಭಟ್ರ ಮನೆಯ ಆಳುಗಳಾದ ಮರಿಯ, ಜೂಲಿಯಾ, ಅಲ್ಲಿ ವಿಜ್ಞಾನಿ ಬೈರ, ಕಲ್ಲಬಟ್ಟ ವ್ಯಾಪಾರ, ಹೀಗೆ ಕಾಡುಗಳ ನಿಗೂಢ ಜಗತ್ತು ನಮ್ಮ ಮೈನವರಿಸುತ್ತದೆ ಪುಸ್ತಕವನ್ನು ಓದಬೇಕಾದ್ರೆ. ಹಾಗೆ ನಳಿನಿ, ಸೋಮು, ಸುಭದ್ರ ಕಾಲೇಜ್ ದಿನಗಳು ನಮ್ಮನ್ನ ಕಾಲೇಜ್ ಲೋಕಕ್ಕೆ ಕರೆದುಕೊಂಡು ಹೋಗ್ತದೆ ತೇಜಸ್ವಿಯ ಬರಹ. ಇನ್ನು ನಮ್ಮ ನಾಡಿನ ಶ್ರೇಷ್ಠ ಕಲಾವಿದರು ಬರದ KT ಶಿವಪ್ರಸಾದ್ ಅವರು ರೇಖಾಚಿತ್ರವನ್ನು ಬಿಡಿಸಿದ್ದಾರೆ ಈ ಒಂದು ಕಾದಂಬರಿಗೆ. ದಯವಿಟ್ಟು ಈ ಪುಸ್ತಕವನ್ನು ಓದಿ. ಈ ಪುಸ್ತಕವು ನಿಮ್ಮನ್ನ ಸಸ್ಪೆನ್ಸ್ ಲೋಕಕ್ಕೆ ಕರೆದುಕೊಂಡು ಹೋಗ್ತದೆ, ಎಲ್ಲಾ ಪಾತ್ರಗಳು ಮತ್ತು ಸನ್ನಿವೇಶಗಳು. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಪ್ಲೇಲಿಸ್ಟ್ ತುಂಬಾ ಕನ್ನಡ ಪುಸ್ತಕಗಳ ವಿವರಣೆ, ಮ್ಯಾಥಮೆಟಿಕ್ಸ್ ಬಗ್ಗೆ, ರೀಸನ್ ಬಗ್ಗೆ ತುಂಬಾ ಮಾಹಿತಿಗಳನ್ನ ನಾವು ಕೊಡ್ತಾ ಇದ್ದೀವಿ. ದಯವಿಟ್ಟು ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಕನ್ನಡ ಪುಸ್ತಕಗಳ ಮಾಹಿತಿ ತುಂಬಾನೇ ಕೊಡ್ತಾ ಇದ್ದೀವಿ. ದಯವಿಟ್ಟು ಪ್ಲೇಲಿಸ್ಟ್ ಹೋಗಿ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.